ಮೆಣಸಿನಕಾಯಿ ಬೆಲೆ ಕಮ್ಮಿ ಇದೆ ಅಂತ ನಾವು ಜಾಸ್ತಿ ಕೊಂಡ್ಕೊಂಡು ಬಂದಿರ್ತೀವಿ. ಆದ್ರೆ ನಾವು ಮನೆಗೆ ತರೋದು ಸುಲಭ, ಆದ್ರೆ ಅದನ್ನ ತುಂಬಾ ದಿನಗಳವರೆಗೆ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಹಸಿಮೆಣಸಿನಕಾಯಿನ ತುಂಬಾ ದಿನ ಇಟ್ಕೋಬೇಕಂದ್ರೆ ಅದನ್ನ ತೊಟ್ಟನ್ನ ಸಪರೇಟ್ ಆಗಿ ತೆಗೆದು ತೇವಾಂಶ ಎಲ್ಲ ಹೋಗೋ ಹಾಗೆ ಒರೆಸಿ ಇಟ್ಕೋಬೇಕಾಗುತ್ತೆ. ತೊಟ್ಟನ್ನ ತೆಗೆದಿಟ್ಕೊಬೇಕಾದ್ರೆ ತೊಟ್ಟನ್ನ ನಾವು ಬಿಸಾಡೋ ಅವಶ್ಯಕತೆ ಇಲ್ಲ, ತೊಟ್ಟನ್ನು ಸಹ ನಾವು ಮರುಬಳಕೆ ಮಾಡ್ಕೋಬಹುದು. ನೋಡಿ, ಹಸಿಮೆಣಸಿನಕಾಯಿ ತೊಟ್ಟೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ಒಂದು ಟಬ್ಬಲ್ಲಿ, ಅಗಲವಾಗಿರುವಂತಹ ಟಬ್ಬಲ್ಲಿ ತೆಗೆದಿರುವಂತಹ ಹಸಿಮೆಣಸಿನಕಾಯಿ ತೊಟ್ಟನ್ನೆಲ್ಲ ಹಾಕೊಳ್ಳಿ. ಹಾಕಿ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 12 ರಿಂದ 13 ಗಂಟೆಗಳ ಕಾಲ ಹಾಗೆ ಬಿಡಿ, ನೀರೊಳಗೇನೆ ತೊಟ್ಟಿಗಿರಬೇಕು. ನಂತರ ಇದನ್ನ ನೀವು ಮನೆಯಲ್ಲಿ ಪಾಟಲ್ಲಿ ಗಿಡ ಹಾಕಿರ್ತೀವಲ್ವಾ, ಗಿಡದಲ್ಲಿ ಎಲೆಗಳಿಗೆ ಹೂಗಳಿಗೆ ಒಂಥರ ಬಿಳಿ ಫಂಗಸ್ ತರ ಬಂದಿರುತ್ತೆ. ಇಲ್ಲಾಂದ್ರೆ ಸಣ್ಣ ಸಣ್ಣ ಹುಳುಗಳಾಗಿ ಎಲೆಗಳು ಚೆನ್ನಾಗಿ ಇರಕ್ಕೆ ಬಿಡಲ್ಲ, ಇಲ್ಲಾಂದ್ರೆ ಹೂವು ಸಹ ಅರಳಕ್ಕೆ ಬಿಡೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಗಿಡಗಳಿಗೆ ಏನಾದರೂ ಸಣ್ಣ ಪುಟ್ಟ ರೋಗ ಬಂದಾಗ ನೀವು ಹಸಿಮೆಣಸಿನಕಾಯಿನ ತೊಟ್ಟನ್ನ ತೆಗೆದಿರ್ತೀರಲ್ವಾ, ಅದನ್ನ ನೆನೆಸಿರುವಂತಹ ನೀರನ್ನ ಪಾಟಿಗೆ ಡೈಲಿ ಹಾಕ್ತಾ ಬನ್ನಿ. ಕ್ರಮೇಣ ಗಿಡಗಳಲ್ಲಿರೋ ಸಣ್ಣ ಸಣ್ಣ ಪುಟ್ಟ ರೋಗಗಳು ಅವಾಯ್ಡ್ ಆಗುತ್ತೆ, ಗಿಡಗಳ ಬೆಳವಣಿಗೆನೂ ಸಹ ಚೆನ್ನಾಗಿ ಆಗುತ್ತೆ. ನೋಡಿ, ನಾನು ತೊಟ್ಟನ್ನ 12 ರಿಂದ 13 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಬೆಳೆಸಿರುವಂತಹ ದೊಡ್ಡಪತ್ರೆ ಗಿಡಕ್ಕೆ ನಾನು ದಿನ ಮೆಣಸಿನಕಾಯಿ ತೊಟ್ಟು ನೀರನ್ನ ಇಟ್ಕೊಳ್ಳೋಕೆ ಆಗೋದಿಲ್ಲ.